ಇನ್ನೊಂದು ಸಾರಿ ಹೇಳು. ಇನ್ನೊಂದು ಸಾರಿ ಹೇಳು. ಸೇ ಇಟ್ ಅಗೇನ್. ಸೇ ಇಟ್ ಅಗೇನ್. ತುಂಬ ದಿನ ಆಯಿತು ಕಾಣಿಸಿಲ್ಲ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಲಾಂಗ್ ಟೈಮ್ ನೋ ಸಿ. ಲಾಂಗ್ ಟೈಮ್ ನೋ ಸಿ. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ಇದಕ್ಕೆ ಈ ರೀತಿ ಹೇಳಬೇಕು, ಸಾರಿ ಟು ಬಾದರ್ ಯು. ಸಾರಿ ಟು ಬಾದರ್ ಯು. ಮನಸ್ಸಿಗೆ ಹಚ್ಚಿಕೋಬೇಡ. ಮನಸ್ಸಿಗೆ ಹಚ್ಕೋಬೇಡ. ಅದಕ್ಕೆ ಡೋಂಟ್ ಟೇಕ್ ಇಟ್ ಟು ಹರ್ಟ್. ಡೋಂಟ್ ಟೇಕ್ ಇಟ್ ಟು ಹರ್ಟ್. ಹೇಗಿತ್ತು ನಿನ್ನ ದಿನ? ಹೌ ವಾಸ್ ಯುವರ್ ಡೇ? ಹೌ ವಾಸ್ ಯುವರ್ ಡೇ? ನಾನು ಹೆಚ್ಚು ಮಲಗಿದೆ. ನಾನು ಹೆಚ್ಚು ಮಲಗಿದೆ. ಐ ಓವರ್ ಸ್ಲೆಪ್ಟ್. ಐ ಓವರ್ ಸ್ಲೆಪ್ಟ್. ಕ್ಷಮಿಸಿ, ನಾನು ನಿನಗೆ ಹೇಳಲಿಲ್ಲ. ಕ್ಷಮಿಸಿ. ಐ ಆಮ್ ಸಾರಿ ಐ ಡಿಡ್ ನಾಟ್ ಟೆಲ್ ಯು. ಐ ಆಮ್ ಸಾರಿ ಐ ಡಿಡ್ ನಾಟ್ ಟೆಲ್ ಯು. ಇಷ್ಟು ತಡವಾಗಿದ್ದಕ್ಕೆ ಕ್ಷಮಿಸಿ. ಐ ಆಮ್ ಸಾರಿ ಫಾರ್ ಬೀಯಿಂಗ್ ಸೋ ಲೇಟ್. ಐ ಆಮ್ ಸಾರಿ ಫಾರ್ ಬೀಯಿಂಗ್ ಸೋ ಲೇಟ್. ನನಗೆ ಚಿಕ್ಕ ಸಮಸ್ಯೆ ಇದೆ. ಐ ಹ್ಯಾವ್ ಎ ಲಿಟಲ್ ಪ್ರಾಬ್ಲಮ್. ಐ ಹ್ಯಾವ್ ಎ ಲಿಟಲ್ ಪ್ರಾಬ್ಲಮ್. ಇದು ತುಂಬ ರುಚಿಯಾಗಿದೆ. ಇಟ್ಸ್ ಡೆಲಿಸಿಯಸ್. ಇಟ್ಸ್ ಡೆಲಿಸಿಯಸ್. ಆ ಸ್ಥಳ ಬಹಳ ದೂರವಿದೆ. ಆ ಸ್ಥಳ ಬಹಳ ದೂರವಿದೆ. ದ್ಯಾಟ್ ಪ್ಲೇಸ್ ಈಸ್ ವೆರಿ ಫಾರ್. ದ್ಯಾಟ್ ಪ್ಲೇಸ್ ಈಸ್ ವೆರಿ ಫಾರ್. ನಿಮ್ಮ ಮನೆ ಯಾವುದು? ನಿಮ್ಮ ಮನೆ ಯಾವುದು? ವಿಚ್ ಈಸ್ ಯುವರ್ ಹೋಮ್? ವಿಚ್ ಈಸ್ ಯುವರ್ ಹೋಮ್? ನಿನ್ನ ಮಾತಿನ ಅರ್ಥವೇನು? ವಾಟ್ ಡು ಯು ಮೀನ್? ವಾಟ್ ಡು ಯು ಮೀನ್? ಫ್ರಿಜ್ನಲ್ಲಿ ಏನೂ ಇಲ್ಲ. ದೇರ್ ಈಸ್ ನಥಿಂಗ್ ಇನ್ ದ ಫ್ರಿಡ್ಜ್. ದೇರ್ ಈಸ್ ನಥಿಂಗ್ ಇನ್ ದ ಫ್ರಿಡ್ಜ್. ಅವಳ ಹತ್ರ ಏನೂ ಇಲ್ಲ. ಅವಳ ಹತ್ರ ಏನೂ ಇಲ್ಲ. ಶಿ ಡಿಡಂಟ್ ಹ್ಯಾವ್ ಎನಿಥಿಂಗ್. ಶಿ ಡಿಡಂಟ್ ಹ್ಯಾವ್ ಎನಿಥಿಂಗ್. ನಾನು ಯಾರಿಗೂ ಹೇಳಿಲ್ಲ. ನಾನು ಯಾರಿಗೂ ಹೇಳಿಲ್ಲ. ಐ ಡಿಡಂಟ್ ಟೆಲ್ ಎನಿಬಡಿ. ಐ ಡಿಡ್ ನಾಟ್ ಟೆಲ್ ಎನಿಬಡಿ. ನನಗೆ ಏನನ್ನೂ ಮಾಡಲು ಆಗುವುದಿಲ್ಲ. ಐ ಕಾಂಟ್ ಡೂ ಎನಿಥಿಂಗ್. ಐ ಕಾಂಟ್ ಡೂ ಎನಿಥಿಂಗ್. ಅದು ತಮಾಷೆಯ ಸಿನಿಮಾ. ದ್ಯಾಟ್ಸ್ ಫನ್ನಿ ಮೂವಿ. ದ್ಯಾಟ್ಸ್ ಫನ್ನಿ ಮೂವಿ. ಅವರ ತಂದೆ ವಿನಮ್ರ ವ್ಯಕ್ತಿ. ಹೀಸ್ ಫಾದರ್ ಈಸ್ ಎ ಹಂಬಲ್ ಪರ್ಸನ್. ಹೀಸ್ ಫಾದರ್ ಈಸ್ ಎ ಹಂಬಲ್ ಪರ್ಸನ್. ಅವನು ತುಂಬ ಧೈರ್ಯಶಾಲಿ. ಹೀ ಈಸ್ ವೆರಿ ಕರೇಜಸ್. ಹೀ ಈಸ್ ವೆರಿ ಕರೇಜಸ್. ಬಾಗಿಲು ಮತ್ತು ಕಿಟಕಿ ತೆರೆದಿದೆ. ದ ಡೋರ್ ಆ್ಯಂಡ್ ದ ವಿಂಡೋ ಆರ್ ಓಪನ್. ದ ಡೋರ್ ಆ್ಯಂಡ್ ದ ವಿಂಡೋ ಆರ್ ಓಪನ್. ಅವನು ಟೆಸ್ಟ್ಗೆ ರೆಡಿಯಾಗಿದ್ದಾನೆ. ಅವನು ಟೆಸ್ಟ್ಗೆ ರೆಡಿಯಾಗಿದ್ದಾನೆ. ಹೀ ಈಸ್ ರೆಡಿ ಫಾರ್ ದ ಟೆಸ್ಟ್. ಹೀ ಈಸ್ ರೆಡಿ ಫಾರ್ ದ ಟೆಸ್ಟ್. ಇದು ಬೆಸ್ಟ್ ಚಾನಲ್ಗಳಲ್ಲಿ ಒಂದು. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಚಾನಲ್. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಚಾನಲ್. ನಾನು ಸ್ವಲ್ಪವೂ ಗಾಬರಿಗೊಂಡಿಲ್ಲ. ಐ ಆಮ್ ನಾಟ್ ಎಟ್ ಆಲ್ ನರ್ವಸ್. ಐ ಆಮ್ ನಾಟ್ ಎಟ್ ಆಲ್ ನರ್ವಸ್. ಇದು ಅಮೂಲ್ಯವಾದ ಉಂಗುರ. ಇಟ್ ಈಸ್ ಪ್ರೆಸಿಯಸ್ ರಿಂಗ್. ಇಟ್ ಈಸ್ ಪ್ರೆಸಿಯಸ್ ರಿಂಗ್. ಅದೊಂದು ಭಯಾನಕವಾದ ಕತೆ. ದ್ಯಾಟ್ಸ್ ಎ ಹಾರಿಬಲ್ ಸ್ಟೋರಿ. ದ್ಯಾಟ್ಸ್ ಎ ಹಾರಿಬಲ್ ಸ್ಟೋರಿ. ಅದೊಂದು ಹಾಸ್ಯಭರಿತ ಪ್ರದರ್ಶನ. ದ್ಯಾಟ್ಸ್ ಎ ಹಿಲೇರಿಯಸ್ ಶೋ. ದ್ಯಾಟ್ಸ್ ಎ ಹಿಲೇರಿಯಸ್ ಶೋ. ನನ್ನ ತಂದೆ ಯಾವಾಗಲೂ ಸಪೋರ್ಟ್ ಮಾಡುವರು. ಮೈ ಫಾದರ್ ಈಸ್ ಆಲ್ವೈಸ್ ಸಪೋರ್ಟಿವ್. ಮೈ ಫಾದರ್ ಈಸ್ ಆಲ್ವೈಸ್ ಸಪೋರ್ಟಿವ್. ಯಾಕೆ ನೀನು ಬೇಜಾರಾಗಿದ್ದೀಯಾ?
ವೈ ಆರ್ ಯು ಅಪ್ಸೆಟ್? ನಿಮ್ಮ ಮನೆ ಎಷ್ಟು ದೊಡ್ಡದು? ಹೌ ಬಿಗ್ ಈಸ್ ಯುವರ್ ಹೌಸ್? ನಿನ್ನ ಕೂದಲು ಎಷ್ಟು ಉದ್ದ ಇದೆ? ಹೌ ಲಾಂಗ್ ಈಸ್ ಯುವರ್ ಹೇರ್? ನಾನು ಮನೆಯಲ್ಲಿ ಇದ್ದೇನೆ. ಐ ಆಮ್ ಆಟ್ ಹೋಮ್. ಬಾಗಿಲ ಹತ್ರ ಯಾರೋ ಇದ್ದಾರೆ. ಸಂಬಡಿ ಈಸ್ ಆಟ್ ದ ಡೋರ್. ಶಿಕ್ಷಕರು ಹೊರಗಡೆ ಇದ್ದಾರೆ. ಟೀಚರ್ಸ್ ಆರ್ ಔಟ್ಸೈಡ್. ಟೀಚರ್ಸ್ ಆರ್ ಔಟ್ಸೈಡ್. ಅವನು ರೂಮ್ ಒಳಗಡೆ ಇಲ್ಲ. ಹಿ ಈಸಂಟ್ ಇನ್ಸೈಡ್ ದ ರೂಮ್. ನಿನ್ನ ಲ್ಯಾಪ್ಟಾಪ್ ಟೇಬಲ್ ಮೇಲಿದೆ. ಯುವರ್ ಲ್ಯಾಪ್ಟಾಪ್ ಈಸ್ ಆನ್ ದ ಟೇಬಲ್. ನನ್ನ ಫೋಟೋಗಳು ನನ್ನ ಲ್ಯಾಪ್ಟಾಪ್ನಲ್ಲಿ ಇವೆ. ಮೈ ಫೋಟೋಸ್ ಆರ್ ಇನ್ ಮೈ ಲ್ಯಾಪ್ಟಾಪ್. ಆಫೀಸ್ನಲ್ಲಿ ನನಗೆ ಕಾಲ್ ಮಾಡಿ. ಕಾಲ್ ಮೀ ಅಟ್ ದ ಆಫೀಸ್. ನೀನು ಜಿಮ್ನಲ್ಲಿ ಇರಲಿಲ್ಲ. ಯು ವರಂಟ್ ಅಟ್ ದ ಜಿಮ್. ಯು ವರಂಟ್ ಅಟ್ ದ ಜಿಮ್. ನಮ್ಮ ಪರಿಸ್ಥಿತಿ ಏನು? ವಾಟ್ಸ್ ಅವರ್ ಸಿಚುವೇಶನ್? ಹಲೋ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಮನದಲ್ಲಿ ಏನಾದರೂ ಪ್ರಶ್ನೆಗಳು ಇದ್ದರೆ ದಯವಿಟ್ಟು ಅವುಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸಬರಾಗಿದ್ದೀರೋ ಅಥವಾ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಏಕೆಂದರೆ ನೀವು ಸಬ್ಸ್ಕ್ರೈಬ್ ಆದರೂ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತದೇ ಇದ್ದರೆ ನಾನು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ತೋರಿಸುವುದಿಲ್ಲ. ಅದಕ್ಕೋಸ್ಕರ ನೀವು ಬೆಲ್ ಐಕನ್ನ ಕಂಪಲ್ಸರಿಯಾಗಿ ಒತ್ತಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕುವ ಪ್ರತಿಯೊಂದು ವಿಡಿಯೋನು ನಿಮಗೆ ಮೇಲೆ ನೀವು ಮೊಬೈಲ್ ಬೇರೆ ಕೆಲಸ ಮಾಡುತ್ತಿರುವಾಗಲೂ ಅಲ್ಲಿ ನೋಟಿಫಿಕೇಷನ್ ಬಂದು ನಿಮಗೆ ಶೋ ಆಗುತ್ತೆ. ಧನ್ಯವಾದಗಳು.